ನಮಸ್ಕಾರ ಸ್ನೇಹಿತರೆ, ಜಿಶ್ರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವ್ಯ ಕಲಿಕೆಯಲ್ಲಿ ಟೈಮ್ ನ ಬಗ್ಗೆ ನಾನು ಕೆಲವೊಂದಿಷ್ಟು ನನ್ನ ಕಲಿಕೆನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಮ್ಗೆ ಒಂದು ತುಂಬಾ ಆಪ್ತವಾಗಿರುವಂತ ಪದ ಅಂತ ಅಂದ್ರೇನೆ ನಾವು ಬಿಸಿ ಅನ್ನೋದು. ಎಷ್ಟೋ ಕಡೆಗೆ ನಾವು ಈ ಪದನ ಮತ್ತೆ ಮತ್ತೆ ಬಳಸ್ತೀವಿ. ಯಾವುದೋ ಒಂದು ಫೋನ್ ಕಾಲ್ ಮಾಡಿಲ್ಲ ಅಂತ ಆದಾಗ್ಲೋ, ಯಾವುದೋ ಒಂದು ವರ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡಿಲ್ಲ ಅಂತ ಆದಾಗ್ಲೋ, ಅಥವಾ ಫಿಟ್ನೆಸ್ ಅನ್ನ ಪ್ರಯಾರಿಟಿ ಮಾಡಿಲ್ಲ ನಾವು ಅಂತ ಆದಾಗ್ಲೋ, ನಾವು ಜನರಲ್ ಆಗಿ ಹೇಳೋದೇನು ಎಲ್ಲದಕ್ಕೂ ಅಂತಂದ್ರೆ ನಾನು ತುಂಬಾ ಬಿಸಿ ಇದೀನಿ, ಟೈಮೇ ಆಗ್ಲಿಲ್ಲ ಅನ್ನೋದು. ನಿಜವಾಗ್ಲೂ ನಾವು ಅಷ್ಟೊಂದು ಬಿಸಿ ಇರ್ತೀವ, ಅಥವಾ ಈ ಬಿಸಿ ಅನ್ನೋ ಪದನ ನಾವು ಜನರಲ್ ಆಗಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವ? ಇದನ್ನ ನಾವು ಕೆಲವೊಮ್ಮೆ ಕ್ವಶನ್ ಮಾಡಿ ನೋಡ್ಕೋಬೇಕಾಗತ್ತೆ. ನಾನು ಮುಂಚೆ ಕೆಲವೊಂದ್ಸರಿ ಎಕ್ಸ್ಕ್ಯೂಸ್ ಕೊಟ್ಟಿದ್ದೆ ಇದೇ ಬಿಸಿ ಅನ್ನೋ ಪದನ. ಯಾವಾಗ ವಿಡಿಯೋ ರೆಕಾರ್ಡ್ ಮಾಡಿರಲ್ವ ನಾನು, ಅವಾಗ ಇಲ್ಲ ನಾನು ತುಂಬಾ ಬಿಸಿ ಇದ್ದೆ, ವಿಡಿಯೋ ಮಾಡಕ್ಕೆ ಟೈಮ್ ಆಗಿರ್ಲಿಲ್ಲ ಅಂತ. ಇವತ್ತು ನಾನು ಆ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ರೆಡಿ ಇರ್ಲಿಲ್ಲ. ಯಾಕೆಂದ್ರೆ ನಾನೇ ಕೂತಿ ಯೋಚನೆ ಮಾಡ್ತಾ ಇದ್ದೆ, ಲಾಸ್ಟ್ 2 days ಇಂದ ದಿವ್ಯಕಲಿಕೆ ವಿಡಿಯೋಸ್ಗಳನ್ನ ನಾನು ಶೇರ್ ಮಾಡಿಲ್ಲ. ನಾನು ನಿಜವಾಗ್ಲೂ ಬಿಸಿ ಇದ್ನಾ? ಹೌದು, ಸಾಕಷ್ಟು ವಿಷಯಗಳೇನೋ ನಡೀತಾ ಇದ್ದಿದ್ ನಿಜ, ಆದ್ರೆ ವಿಡಿಯೋನೇ ರೆಕಾರ್ಡ್ ಮಾಡಕ್ಕೆ ಟೈಮ್ ಇಲ್ದಿರೋಷ್ಟು ಬಿಸಿ ನನ್ ಖಂಡಿತವಾಗಿ ಕೂಡ ಇರ್ಲಿಲ್ಲ. ನಾನು ಅದನ್ನ ಪ್ರಯಾರಿಟಿ ಮಾಡ್ಲಿಲ್ಲ ಅನ್ನೋದೇನೇ ಸತ್ಯ. ಎಲ್ಲ ಒಂದ್ ಕಡೆ ಯಾವುದೋ ಒಂದು ಅಷ್ಟು ಫ್ಯಾಸಿನೇಟಿಂಗ್ ವಿಷಯ ನನ್ನ ತಲೆಗೆ ಬಂದಿರ್ಲಿಲ್ಲ ಇರ್ಬೋದು, ಕಾರಣಗಳು ಬೇರೆ ಏನೋ ಇರ್ಬೋದು. ಆದ್ರೆ ಬಿಸಿ ಅಂತೂ ಖಂಡಿತವಾಗಿ ಕೂಡ ಅದ್ರ ಹಿಂದಿನ ಕಾರಣ ಅಲ್ವೇ ಅಲ್ಲ. ಅಥವಾ ಯಾರಿಗೋ ಒಂದು ನಾವು ಕಾಲ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಮಾಡೇ ಇಲ್ಲ, ಬಿಸಿ, ಟೈಮೇ ಆಗಲ್ಲ ಅಂತೀವಲ್ಲ. ನಾವು ಇಡೀ ದಿನದಲ್ಲಿ ಯಾರಿಗೂ ಕಾಲ್ ಮಾಡೇ ಇರಲ್ವಾ? ಮಾಡಿರ್ತೀವಿ, ಆದ್ರೆ ಆ ವ್ಯಕ್ತಿಗೆ ನಾವು ಮಾಡಿರಲ್ಲ. ಯಾಕೆಂದ್ರೆ ಅವ್ರಿಗೆ ನಾವು ಆ ಪ್ರಯಾರಿಟೈಸ್ ಮಾಡಿ ಅವ್ರಿಗೆ ಇವತ್ತು ಮಾಡ್ಲೇಬೇಕು, ಇವತ್ತಿನ ಟಾಪ್ ಮೋಸ್ಟ್ ಪ್ರಯಾರಿಟಿ ಅನ್ನೋಂಥದ್ದಲ್ಲಿ ಅವ್ರಿಗೆ ಇಟ್ಟಿರಲ್ಲ ಅನ್ನೋದೇನೆ ಕಹಿ ಆದ್ರೂ ಕೂಡ ಸತ್ಯ. ಅದೇ ತರ ಬೇರೆಯವರು ನಮ್ಮನ್ನು ಕೂಡ ಅದೇ ತರನೇ ಇಟ್ಟು ನೋಡ್ಬಹುದು ಅಂತ ನನಗನ್ಸುತ್ತೆ. ಇದು ನನ್ನ ಅನಿಸಿಕೆ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಒಂದು ಪ್ರಯಾರಿಟಿ ಕರೆಕ್ಟ್ ಆಗಿದ್ರೆ, ಒಂದು ಟಾಪ್ ಮೋಸ್ಟ್ ಪ್ರಯಾರಿಟಿ ಇದಿಷ್ಟು ಮಾಡ್ಲೇಬೇಕು ಅನ್ನೋದಿದ್ರೆ ನಾವ್ ಅದನ್ನ ಹೇಗೋ ಟೈಮ್ ಮಾಡ್ಕೊಂಡಾದ್ರೂ ಮಾಡ್ತೀವಿ. ಮಾಡ್ಲಿಲ್ಲ ಅಂತಂದ್ರೆ ನಾವ್ ಅದನ್ನ ಪ್ರಯಾರಿಟಿ ಮಾಡಿರಲ್ಲ ಅಷ್ಟೇನೆ ಹೊರತು ನಾವು ಬಿಸಿ ಇದ್ವಿ, ಟೈಮೇ ಆಗ್ಲಿಲ್ಲ ಅನ್ನೋದೆಲ್ಲ ಒಂದು ಸಿಂಪಲ್ ಎಕ್ಸ್ಕ್ಯೂಸ್ ಅನ್ನೋದನ್ನ ನಾನು ಇತ್ತೀಚೆಗೆ ಅರ್ಥ ಮಾಡ್ಕೊಂಡಿದೀನಿ. ಅಥವಾ ಬಿಸಿ ಅಂತ ಅಂತಿದ್ದಂಗೆ ನಮ್ಗೇನೋ ಒಂಥರ ಖುಷಿ, ನಾವು ತುಂಬಾ ಬಿಸಿ ಇದೀವಿ ಅಂತ ಹೇಳಿದ್ರೆ ನಾವೇನೋ ತುಂಬಾ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದೀವಿ ಅನ್ನೋ ತರದಲ್ಲಿ ಒಂದು ಬಿಲ್ಡಪ್ ಕೊಡ್ತೀವಿ ಕೆಲವೊಮ್ಮೆ. ಆದ್ರೆ ನಿಜವಾಗಿ ನಾವು ಅಷ್ಟು ಬಿಸಿ ಇರ್ತೀವ ಅಂತ ಅಂದ್ರೆ ಇಲ್ಲ ಅಂತಾನೆ ನನಗನ್ಸುತ್ತೆ. ಅಥವಾ ಈಗ ನನ್ನ ಲೈಫಲ್ಲೂ ಕೂಡ ಕೆಲವರು ಹೇಳ್ತಾರೆ, ಇಬ್ರು ಮಕ್ಕಳು, ಅದು ಇದು ಎಲ್ಲ ಆಕ್ಟಿವಿಟೀಸು ಅದನ್ನ ಮ್ಯಾನೇಜ್ ಮಾಡಿ ಯೂಟ್ಯೂಬ್, ಮನೆ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ನೀವು ತುಂಬಾ ಬಿಸಿ ಇರ್ತೀರಲ್ವಾ, ನೀವು ತುಂಬಾ ಬಿಸಿ ಇರ್ತೀರಲ್ವಾ ಅಂದ್ರೆ ಏನೋ ಒಂಥರ ಒಳಗೊಳಗೆ ನಾನು ತುಂಬಾ ಎಲ್ಲ ಮ್ಯಾನೇಜ್ ಮಾಡಿದೀನಿ ಅನ್ನೋ ತರದಲ್ಲಿ ಮುಂಚೆ ಖುಷಿ ಆಗ್ತಿತ್ತು. ಬಟ್ ಇವಾಗ ನನಗೆ ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಏನು ಅನ್ನೋದು ಅರ್ಥ ಆಗಿರೋದಕ್ಕೆ ನನಗೆ ಅನ್ಸಿರುತ್ತೆ, ಇಲ್ಲ ಬಿಸಿ ಅಲ್ಲ, ಈಗ್ಲೂ ಕೂಡ ನನ್ನ ಹತ್ರ ತುಂಬಾನೇ ಜಾಸ್ತಿ ಟೈಮ್ ಇರತ್ತೆ, ನಾನು ಪ್ರಯಾರಿಟಿ ಮಾಡಿರಲ್ಲ ಅಷ್ಟೇನೆ. ಆ ಮಿಕ್ಕಿರೋ ಟೈಮನ್ನೇ ರಿಲ್ಯಾಕ್ಸಿಂಗ್ ಕಳೆಯೋದಕ್ಕೆ ನಾನು ಪ್ರಿಫರ್ ಮಾಡಿದ್ರೆ ಅದ್ ನನ್ನ ಚಾಯ್ಸು, ನನ್ನನ್ನು ಓಪನ್ ಆಗಿ ಹೇಳ್ಬಹುದು. ಅದ್ರ ಬದಲಾಗಿ ಬಿಸಿ ಇದೀನಿ ಅನ್ನೋ ಎಕ್ಸ್ಕ್ಯೂಸ್ ಅನ್ನ ಜನರಲ್ ಆಗಿ ಕೊಡ್ಬೇಕಾದ ಅಗತ್ಯನೇ ಇಲ್ಲ ಅನ್ನೋದು ನನಗೆ ಇತ್ತೀಚೆಗೆ ಅರ್ಥ ಆಗಿದ್ದು. ಎಷ್ಟೋ ಸರಿ ಈಗ್ಲೂ ನಾನು ಅನ್ಕೊಳ್ತೀನಿ, ನೀರ್ ಕಡಿಮೆ ಆದಾಗಿಂದ ನಾನು ಬಟ್ಟೆನ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀನಿ, ಅಥವಾ ಮನೇನ ಇದಕ್ಕಿಂತ ಇನ್ನೂ ಸಿಂಪ್ಲಿಫೈ ಮಾಡ್ಬಿಟ್ಟಿದೀನಿ, ಬಟ್ಟೆನ ರಿಪೀಟೆಡ್ಲಿ ಯೂಸ್ ಮಾಡ್ತೀವಿ, ಸೊ ಕೆಲ್ಸಗಳು ಇನ್ನೂ ಕಡಿಮೆ ಆಗಿದೆ. ಪಾತ್ರೆ ನೀರಿಲ್ಲ ಅನ್ನೋದಕ್ಕೆ ತಕ್ಷಣ ಚೂರೇ ಪಾತ್ರೆ ಬಳಸಿರ್ತೀವಿ, ಎಷ್ಟು ಬೇಕೋ ಅಷ್ಟೇ ಪಾತ್ರೆ ಬಳಸ್ತೀವಿ. ತಿಂಡಿ ಆಗ್ತಿದ್ದಂಗೆ ತೊಳೆದಾಗೋಗಿರುತ್ತೆ, ಸೊ ಅದನ್ನು ಅಪ್ ಟು ಡೇಟ್ ಇರುತ್ತೆ. ಹ್ಯಾಂಡ್ ವಾಶು ಒಮ್ಮೆಗೆ ಗುಡ್ಡೆ ರಾಶಿ ಹಾಕೊಂಡ್ರೆ ನಮಗೆ ವಾಶ್ ಮಾಡಕ್ಕಾಗಲ್ಲ ಅಂತ ಅದನ್ನು ಅಪ್ ಟು ಡೇಟ್ ಇರುತ್ತೆ. ಮನೆ ಎಲ್ಲಾನು ಖಾಲಿ ಸ್ಪೇಸ್ ಇಟ್ಟಿರೋದ್ರಿಂದ ಜಸ್ಟ್ ಒಮ್ಮೆ ಗುಡ್ಸಿ ಒರೆಸ್ಕೊಂಡ್ಬಿಟ್ರೆ ಇಡೀ ಮನೆ ಕ್ಲೀನ್ ಆಗಿ ಹೋಗುತ್ತೆ. ಇನ್ನೇನ್ ಕೆಲಸ ಇರುತ್ತೆ? ಇಷ್ಟೇ ಕೆಲಸ ನನ್ನ ಹತ್ರ ಇರೋದು. ಅದು ಬಿಟ್ಟು ಏನೋ ಸುಮ್ಮನೆ ಎಂಟೈರ್ ಡೇ ನಾನು ಬಿಸಿ ಅಂತಂದ್ರೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ ಗಳು ಏನೇನಿತ್ತೋ ಅದನ್ನೆಲ್ಲನೂ ನಾನು ಒಂದೊಂದಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನಾನು ಟೈಮ್ ವೇಸ್ಟ್ ಮಾಡಿರಲ್ಲ, ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ. ಆದ್ರೆ ಅದ್ರ ನಂತರನೂ ಕೂಡ ನನ್ನ ಹತ್ರ ಸಾಕಷ್ಟು ಟೈಮು ಮಿಕ್ಕಿರುತ್ತೆ. ಅದೇ ಇದೆ ನಿಜವಾಗಿರೋ ವಿಷಯ. ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತಿರೋರ್ಗೆ ಖಂಡಿತವಾಗಿಯೂ ಕೂಡ ಟೈಮೇ ಇಲ್ಲ ಅನ್ನೋ ಆಪ್ಷನ್ಸ್ ಗಳು ತುಂಬಾ ಕಡಿಮೆ ಅಂತ ಅಂದ್ಕೊಳ್ತೀನಿ. ಅಥವಾ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಪ್ರಯಾರಿಟೀಸ್ ಗಳು ಇದ್ದಾಗ, ಅಥವಾ ಅವರ ಮ್ಯಾಕ್ಸಿಮಮ್ ಟೈಮು ವರ್ಕಿಗೆನೆ ಹೊರಟೋದಾಗ ಅವ್ರು ಕೆಲವೊಂದ್ ಕಡೆ ಕಷ್ಟ ಆಗ್ಬೋದೇನೋ. ಆದ್ರೆ ನನಗ್ ಪರ್ಸನಲಿ ನಾನ್ ಬಿಸಿ ಇದ್ದೆ ಅನ್ನೋ ಎಕ್ಸ್ಕ್ಯೂಸ್ ಖಂಡಿತವಾಗಿ ಕೂಡ ಸೂಟ್ ಆಗಲ್ಲ ಅನ್ನೋದನ್ನ ನಾನು ಇವತ್ತು ಕೂತಿ ಯೋಚನೆ ಮಾಡ್ತಾ ಇದ್ದೆ. ಇನ್ಮುಂದ್ ಯಾರಿಗೂ ಕೂಡ ಟೈಮ್ ಇರ್ಲಿಲ್ಲ, ಬಿಸಿ ಇದ್ದೆ ಅನ್ನೋ ಎಕ್ಸ್ಕ್ಯೂಸ್ ಅನ್ನ ಕೊಡೋದ್ರ ಬದಲು ನಿಜವಾಗಿ ನನಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನ ನೇರವಾಗಿ ಹೇಳ್ಬಹುದು. ಇಲ್ಲ ಅಂತಂದ್ರೆ ನನ್ನನ್ನ ಮಾಡ್ಲಿಲ್ಲ ಅಷ್ಟೇ, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಬೇಕಾಗಿಲ್ಲ.
ಅದು ಎದುರುಗಡೆ ಇರೋರಿಗೆ ಅರ್ಥ ಆಗತ್ತೆ. ಇದನ್ನ ಆ ಜನರಲ್ ಬಿಸಿ ಅನ್ನೋ ಟರ್ಮು ಅದ್ ಯಾವಾಗಿಂದ ನಮ್ಗೆ ಅಷ್ಟು ಪ್ರೀತಿ ಆಗಕ್ ಹೋಯ್ತೋ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಫ್ರೀಕ್ವೆಂಟ್ ಆಗಿ ಮತ್ತೆ 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 ಏನೋ ನಾನ್ ಬಿಸಿ ಅಂದ್ರೆ ನನ್ ಪ್ರೊಡಕ್ಟಿವ್ ಅನ್ನೋ ತರದ ಒಂದು ಮನ್ಸಿಗೆ ಒಂದೇನೋ ಒಂದು ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ ತರ ಅದು ಅಂತ ನನ್ ಕೆಲವೊಮ್ಮೆ ಅನ್ಸೋದಿದೆ. ಏನೋ ನಮ್ಮ ಮನ್ಸಿಗೆ ನಾವು ಒಂಥರ ಒಂದು ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ ತರ ಬಿಸಿ ಇದೀನಿ ಅಂತಂದ್ರೆ ಏನೋ ಮಾಡ್ತಾ ಇದೀನಿ ಅನ್ನೋ ತರದಲ್ಲಿ ಅದ್ ನಮ್ಮ ಮನ್ಸಿಗೆ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ. ಅದರಿಂದ ನಾವು ಪ್ರಯತ್ನ ಪಟ್ರೆ ಬದಲಾಯಿಸ್ಬೋದು. ಟೈಮು ಕೂಡ ಅಷ್ಟೇ. ನೀವು ಇಡೀ ದಿನ ಬಿಸಿ ಅಂತ ನೀವು ಅಂದ್ಕೊಂಡ್ರು ಕೂಡ ಆಯ್ತು, ಎಟ್ ದ ಎಂಡ್ ಆಫ್ ದ ಡೇ ನೀವು ಇಡೀ ದಿನ ಏನ್ ಮಾಡಿದ್ರಿ, ಆ ಕೆಲ್ಸಕ್ಕೆ ಯಾವ್ಯಾವ ಕೆಲ್ಸಕ್ಕೆ ಎಷ್ಟೆಷ್ಟು ಟೈಮ್ ಹಿಡಿಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೀವು ನೋಡಿದ್ರೆ ನಿಮ್ ಎಕ್ಸ್ಪೆಕ್ಟೆಡ್ ಟೈಮು, ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡುವಂತ ಟೈಮು ಎಲ್ಲಾನು ನೀವು ಆಡ್ ಮಾಡ್ತಾ ಹೋದ್ರು ಕೂಡ ಎಟ್ ದ ಎಂಡ್ ಆಫ್ ದ ಡೇ ಎಕ್ಸ್ಟ್ರಾ ಸ್ವಲ್ಪ ಟೈಮ್ ಆದ್ರೂ ನಿಮ್ಮ ಹತ್ರ ಉಳಿದಿರುತ್ತೆ. ಆಕ್ಚುಲಿ ನಾವು ಎಲ್ಲೋ ಒಂದ್ ಕಡೆ ನಾವು ಅಂದ್ಕೊಂಡಿರ್ತೀವಿ ಇಡೀ ದಿನ ರನ್ನಿಂಗ್ ಅಲ್ಲೇ ಮೈಂಡ್ ಅನ್ನ ಬಿಸಿ 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 ಅಂತ ಟ್ರೈನ್ ಮಾಡಿ 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 ಇಡೀ ದಿನ ಕೆಲಸ ಮಾಡ್ತಿದೀವಿ ಅಂತ ಮನ್ಸಿಗೆ ಅಂದ್ಕೊಳ್ತಾ ಇರ್ತೀವಿ. ಬಟ್ ಆಕ್ಚುಲಿ ಇಡೀ ದಿನ ನಾವು ಕೆಲಸ ಮಾಡಿರಲ್ಲ. ಖಂಡಿತವಾಗಿಯೂ ಕೂಡ ನಮ್ಮ ಹತ್ರ ಒಂದು ಹಾಫ್ ಎನ್ ಅವರ್ 1 hour ಆದ್ರೂ ಎಕ್ಸ್ಟ್ರಾ ಟೈಮ್ ಇದ್ದೇ ಇರುತ್ತೆ. ನಾವು ಆಕ್ಚುಲ್ ಆಗಿ ಅದನ್ನ ಟ್ರ್ಯಾಕ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಾನು ಈ ವಾಚ್ ಅನ್ನ ಆಕ್ಚುಲಿ ಬೇಡ ಅಂತ ಸೈಡಿಗೆ ಇಟ್ಟಿದ್ದೆ, ಸುಮಾರು ದಿನದಿಂದ ಯೂಸ್ ಮಾಡ್ತಿರ್ಲಿಲ್ಲ, ಸೆಲ್ಲು ಖಾಲಿ ಆಗಿತ್ತು. ಇವತ್ತು ನಾನು ಹೋಗಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ನಾನು ನಿಜವಾಗಿ ಅಂದ್ಕೊಂಡಷ್ಟೇ ಟೈಮನ್ನ ಆ ಕೆಲ್ಸದ ಮೇಲೆ ನಾನು ಸ್ಪೆಂಡ್ ಮಾಡ್ತಿದ್ದೀನ, ಅಥವಾ ನನ್ ಮನ್ಸಲ್ಲಿ ಅಂದ್ಕೊಳ್ತಿರೋದೇ ಒಂದು ಟೈಮು, ನಿಜವಾಗಿ ನಾನು ತಗೋತಿರೋದೇ ಬೇರೆ ಟೈಮು ಆಗ್ತಾ ಇದೆಯಾ, ಎಲ್ಲಿ ಏನ್ ಮಿಸ್ ಹೊಡಿತಿದೆ ಅನ್ನೋದು ನನಗೆ ಕ್ಲಾರಿಟಿ ಸಿಗೋದಕ್ಕೋಸ್ಕರನೇ ನನ್ನ ಕೈಯಲ್ಲಿ ಇವತ್ತು ವಾಚ್ ಇದೆ. ನಾವು ಟ್ರ್ಯಾಕ್ ಮಾಡಿ ನೋಡಿದ್ರೆ ಅಥವಾ ಇಡೀ ದಿನ ಎಟ್ ದ ಎಂಡ್ ಆಫ್ ದ ಡೇ ನೀವು ಬಿಸಿ ಇದೆ ಅಂತಂದ್ರೆ ಏನೆಲ್ಲ ಕೆಲಸ ಮಾಡಿದ್ರಿ ಅಂತ ನೀವು ಹೇಳಿದ್ರೆ ಆ ಕೆಲ್ಸಕ್ಕೆ ನೀವು ಎಷ್ಟೆಷ್ಟು ಟೈಮ್ ತಗೊಂಡ್ರಿ ಅನ್ನೋದು ಕೂಡ ಒಂದು ಕ್ಲಾರಿಟಿ ನಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಹತ್ರ ಎಟ್ ದ ಎಂಡ್ ಆಫ್ ದ ಡೇ ನಾವು ಟೈಮ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ. ಎಷ್ಟೊಂದು ಕೆಲಸಗಳನ್ನ ಸೈಮಲ್ಟೇನಿಯಸ್ಲಿ ಎಷ್ಟೊಂದು ಜನರು ಮ್ಯಾನೇಜ್ ಮಾಡ್ತಿರ್ತಾರೆ. 3-4 ಕರಿಯರ್ ನ ಒಟ್ಟಿಗೆ ಮ್ಯಾನೇಜ್ ಮಾಡ್ತಿರ್ತಾರೆ ಕೆಲವರು. ಇಷ್ಟೆಲ್ಲಾನು ಕೂಡ ನಾವು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ. ಜಸ್ಟ್ ನಾವು ಪ್ರಯಾರಿಟಿ ಮಾಡ್ಬೇಕಾಗಿರೋದು ಅಷ್ಟೇನೆ. ಈ ವಿಷಯನ ನಾವು ಪ್ರಯಾರಿಟಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅದಾಗತ್ತೆ. ಸುಮ್ಮನೆ ಮನ್ಸಿಗೆ ನಾವು ಬಿಸಿ ಇದ್ದೀವಿ ಅನ್ನೋ ಎಕ್ಸ್ಕ್ಯೂಸಸ್ ನ ಹೇಳಿ 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 ನಾವು ಕೂಡ ನಮ್ಮ ಮೈಂಡ್ ಬಹುಶಃ ಒಂದು ಕೆಲಸನ ಅರ್ಧ ಗಂಟೆ ಮಾಡೋದನ್ನ 1 hour ವರೆಗೂ ಬಿಸಿ ಇರೋದಕ್ಕೋಸ್ಕರ ಡ್ರಾಗ್ ಮಾಡ್ತಿದೀವಿ ಎಲ್ಲೋ ಒಂದ್ ಕಡೆ ಅಂತ ಕೆಲವೊಮ್ಮೆ ನನಗೆ ಅನ್ಸೋದಿದೆ. ಸೊ ಫಸ್ಟ್ ಆಫ್ ಆಲ್ ಆ ಬಿಸಿ ಅನ್ನೋ ಶಬ್ದನ ನಾವು ಬಿಟ್ರೆ, ನನ್ನ ಹತ್ರ ಇಷ್ಟು ಟೈಮ್ ಇದೆ, ಅವೈಲೇಬಲ್ ಟೈಮ್ ಸ್ಲಾಟ್ಸ್ಗಳು ಇಷ್ಟು, ನನ್ನ ಪ್ರಯಾರಿಟಿ ಕೆಲಸಗಳು ಇಷ್ಟು, ಆ ಸ್ಲಾಟ್ಸ್ ಅಲ್ಲಿ ನಾವು ಅದನ್ನ ಹಂಚೋದನ್ನ ನಾವು ಕಲ್ತ್ರೆ, ಈಗ ಒಂದು 8ರಿಂದ 9, 9ರಿಂದ 10 ಆ ತರ ಎಷ್ಟು ಇಡೀ ದಿನದಲ್ಲಿ ನೀವು ಎದ್ದಾಗಿಂದ ಮಲಗೋವರೆಗೆ ಎಷ್ಟು ಟೈಮ್ ಸ್ಲಾಟ್ಸ್ ಇರುತ್ತೆ, ಆ ಟೈಮ್ ಸ್ಲಾಟ್ಸ್ ತಕ್ಕನಾಗಿ ನಿಮ್ಮ ಪ್ರಯಾರಿಟೀಸ್ ಏನು, ಯಾವ ಪ್ರಯಾರಿಟಿಗೆ ನೀವು ಎಷ್ಟು ಅವರ್ ಅನ್ನ ಡೆಡಿಕೇಟ್ ಮಾಡ್ಬೋದು ಅನ್ನೋ ಒಂದು ಬೇಸಿಕ್ ಕ್ಲಾರಿಟಿ ನಿಮ್ಮಲ್ಲಿದ್ರೆ ಆ ಟೈಮ್ ಅನ್ನ ಟ್ರ್ಯಾಕ್ ಮಾಡಿ ಎಷ್ಟು ಸ್ಪೆಂಡ್ ಮಾಡ್ತಿದೀನಿ ಆನ್ ಅಂಡ್ ಅವರೇಜ್ ಅನ್ನೋ ಒಂದು ಅನಾಲಿಸಿಸ್ ನಾವು ತಿರುಗಿ ನೋಡ್ಕೊಳ್ಳೋ ಅಭ್ಯಾಸ ನಮಗಿದ್ರೆ ಖಂಡಿತವಾಗಿಯೂ ಕೂಡ ಟೈಮ್ ಎಲ್ಲದಕ್ಕೂ ಮ್ಯಾನೇಜ್ ಆಗತ್ತೆ. ನನ್ನ ಮಕ್ಳಿಗೂ ಕೂಡ ಇದನ್ನ ಹೇಳ್ತಾ ಇದ್ದೆ, ಸುಮ್ನೆ ಬಿಸಿ ಅನ್ಬೇಡಿ. ಆಕ್ಚುಲಿ ನೀವು ಅಷ್ಟು ಬಿಸಿ ಇಲ್ವೇ ಇಲ್ಲ. ಟೈಮ್ ಪ್ರತಿದಿನನೂ ಆಟ ಆಡೋದಕ್ಕೂ ಟೈಮ್ ಇದೆ, ಪ್ರತಿದಿನ ಪ್ರಾಕ್ಟೀಸಿಗೂ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಇದೆ. ಸುಮ್ನೆ ಏನೋ ನಾನು ಬಿಸಿ ಇದ್ದೀನಿ ಅಂತ ಅನ್ಬೇಡಿ. ಟೈಮ್ ಇದೆ ನಿಮ್ಮ ಹತ್ರ. ಆ ಟೈಮ್ ಸ್ಲಾಟ್ಸ್ ಗಳಲ್ಲಿ ಅಕಾರ್ಡಿಂಗ್ ಟು ಪ್ರಯಾರಿಟೀಸ್ ನೀವು ಅದನ್ನ ಶೆಡ್ಯೂಲ್ ಮಾಡೋದು ನಿಮಗೆ ಬಂದ್ಬಿಟ್ರೆ ಎಲ್ಲಾ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಗಳು ಕೂಡ ಸಾಲ್ವ್ ಆಗುತ್ತೆ ಅನ್ನೋದು ನಿನ್ನೆ ಮಕ್ಳಿಗೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಹಿಂದೆ ಫೇಲ್ ಆಗಿದ್ವಾ, ಅಥವಾ ಸುಮ್ನೆ ಒಂಥರ ಪ್ರೊಡಕ್ಟಿವ್ ಅನ್ನೋದನ್ನ, ಪ್ರೊಡಕ್ಟಿವಿಟಿನೇ ಬೇರೆ, ಬಿಸಿನೇ ಬೇರೆ. ಬಿಸಿ ಪ್ರೊಡಕ್ಟಿವ್ ಎರಡು ಒಂದೇ ಅಲ್ವೇ ಅಲ್ಲ. ಸೊ ಇದೆರಡರ ಮಧ್ಯದ ವ್ಯತ್ಯಾಸನ ಅರ್ಥ ಮಾಡ್ಕೊಂಡು ನಮ್ಮ ಪ್ರಯಾರಿಟೀಸ್ಗಳಿಗೆ ನಾವು ಯಾವ್ದು ಪ್ರಾಮುಖ್ಯ ವಿಷಯಗಳು ಇರತ್ತಲ್ಲ, ಒಂದು ಪ್ರಮುಖ ವಿಷಯಗಳು ಪ್ರಯಾರಿಟೀಸ್ ಅಂದ್ರೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿರುವಂತದ್ದು, ಅವಕ್ಕೆ ಎಷ್ಟು ಟೈಮ್ ಅನ್ನ ಕೊಡಬೇಕು, ನಮ್ಮ ಹತ್ರ ಎಷ್ಟು ಟೈಮ್ ಇದೆ, ನಿಜವಾಗಿ ನಾವು ಅಂದ್ಕೊಂಡಷ್ಟೇ ಟೈಮ್ ಅನ್ನ ಆ ಕೆಲ್ಸಕ್ಕೆ ಕೊಡ್ತಿದೀವ, ಇಲ್ಲ ಜಾಸ್ತಿ ಕಡಿಮೆ ಆಗ್ತಾ ಇದೆಯಾ, ಇದನ್ನ ನೋಡ್ತಾ ಸರಿದೂಗಿಸ್ಕೊಳ್ಳೋದನ್ನ ಒಂದು ಕಲ್ತು ಬಿಟ್ರೆ ಬಹುಶಃ ಟೈಮ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಕಷ್ಟದ ವಿಷಯನೇ ಅಲ್ಲ ಅಂತ ನನಗೆ ಅನ್ಸುತ್ತೆ. ಇವತ್ತಿನ ಕಲಿಕೆಯಲ್ಲಿ ಇದನ್ನೇ ನಾನು ಶೇರ್ ಮಾಡ್ತೀನಿ. ನೀವು ಕೂಡ ಒಮ್ಮೆ ತಿರುಗಿ ನೋಡಿ. ನೀವು ಯಾರಿಗಾದ್ರೂ ಬಿಸಿ ಅಂತ ಹೇಳೋದಕ್ಕಿಂತ ಮುಂಚೆ 1 ಸೆಕೆಂಡು ನಾನು ನಿಜವಾಗ್ಲೂ ಅಷ್ಟು ಬಿಸಿ ಇದ್ನಾ, ಅಥವಾ
ಆ ಒಂದು ಶೆಡ್ಯೂಲ್ಸ್ ಅಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಅಥವಾ ಪ್ರಯಾರಿಟಿ ತಕ್ಕನಾಗಿ ಒಂದು ಟೈಮ್ ಅನ್ನ ಹಂಚೋದಕ್ಕೆ ನನಗ್ ಬರ್ಲಿಲ್ವಾ ಅಂತ ಒಮ್ಮೆ ನಿಮಗ್ ನೀವೇ ಕ್ರಾಸ್ ಕ್ವಶನ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಎಟ್ ದ ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರ ಹತ್ರ ಅಂತಂದಲ್ಲ, ಸಾಮಾನ್ಯವಾಗಿ ತುಂಬಾ ಜನರ ಹತ್ರ ಎಟ್ ದ ಎಂಡ್ ಆಫ್ ದ ಡೇ ದಿನದಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರ್ ಎಕ್ಸ್ಟ್ರಾ ಟೈಮ್ ಇದ್ದೇ ಇರುತ್ತೆ. ನಾವ್ ಎದ್ದಾಗಿಂದ ಮಲಗೋವರೆಗೂ ಈಚ್ ಅಂಡ್ ಎವ್ರಿ ಮಿನಿಟ್ ನಾವು ಬಿಸಿ ಖಂಡಿತವಾಗಿಯೂ ಕೂಡ ಇರಲ್ಲ. ಪ್ರಾಮುಖ್ಯತೆ ಕೊಟ್ರೆ ಆ ಟೈಮ್ ಅನ್ನು ನಾವು ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಇದು ನನ್ನ ಕಲಿಕೆ, ನನಗನ್ಸಿದ್ನ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಕೆಲವರು ಟೈಮ್ ಅನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋರು ಕೂಡ ಇರಬಹುದು. ಅವ್ರಿಗೆ ನಿಜಕ್ಕೂ ಕೂಡ ನೀವು ನಿಮ್ಮ ದಾರಿಯಲ್ಲಿ ಸರಿಯಾಗಿ ಇದ್ದೀರಾ ಅಂತಾದ್ರೆ ಖಂಡಿತವಾಗಿ ಕೂಡ ಏನು ಚೇಂಜಸ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಆದ್ರೆ ಯಾರಿಗಾರು ನಮ್ ಲೈಫ್ ತುಂಬಾ ಬಿಸಿ ಅಂತ ಅನ್ಸಿದ್ರೆ ಖಂಡಿತ ಈ ವಿಡಿಯೋದಲ್ಲಿ ನಾನು ಏನ್ ಹೇಳೋದಕ್ಕೆ ಟ್ರೈ ಮಾಡಿದ್ನಿ ಅನ್ನೋದನ್ನ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇರೋ ಟೈಮ್ ಎಷ್ಟು, ನಿಮ್ಮ ಪ್ರಯಾರಿಟೀಸ್ ಏನು, ಯಾವ್ದಕ್ ನೀವು ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಆ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಂಡು ಹಾಗೇನೆ ನೀವು ಟೈಮ್ ಅನ್ನ ಕೊಡ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಎಲ್ಲಾನು ಸರಿಯಾಗಿ ಮ್ಯಾನೇಜ್ ಆದ್ರೆ ಖಂಡಿತ ನಿಮ್ಮ ದಿನದಲ್ಲೂ ಕೂಡ ಸ್ವಲ್ಪ ಆದ್ರೂ ಫ್ರೀ ಟೈಮ್ ಇದ್ದೇ ಇರತ್ತೆ. ಸೊ ಸುಮ್ಮನೆ ಬಿಸಿ ಅನ್ನೋದ್ರ ಬದಲು ನಾವು ನಿಜವಾಗಿ ಕೆಲಸ ಮಾಡಿ ಪ್ರಯಾರಿಟಿ ಕೊಟ್ಟಿಲ್ಲ ನಾವು ಯಾವ್ದೋ ಒಂದು ವಿಷಯಕ್ಕೆ ಅಂತ ಅಂದ್ರೆ ಇಟ್ಸ್ ಓಕೆ. ಆದ್ರೆ ನಾವು ಪ್ರಯಾರಿಟಿ ಕೊಡ್ಬೇಕಾದ ವಿಷಯಕ್ಕೆ ನಾವು ಬಿಸಿ ಇದ್ದೀವಿ ಅಂತ ಅಂದ್ರೆ ಇಟ್ಸ್ ನಾಟ್ ಓಕೆ. ಸೊ ಇವತ್ತಿನ ಕಲಿಕೆ ಇದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆ ಜೊತೆಗೆ. ಧನ್ಯವಾದಗಳು.